ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸಿಂಪಲ್ಲಾಗಿ ಅವರೆಕಾಳು ಹಾಕಿಬಿಟ್ಟು ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಅದಕ್ಕೆ ನಾನು ಒಂದು ಬಟ್ಲಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಹೋಲ್ ಸ್ಪೈಸಸ್ ತೊಗೊಂಡಿಟ್ಟಿದ್ದೀನಿ. ಹಾಗೆ ಈ ಕಡೆ ಒಗ್ಗರಣೆಗೆ ಅಂತ ಟೊಮೊಟೊ ಒಂದು 4 ಆ್ಯಂಡ್ ಈರುಳ್ಳಿ, ಕರಿಬೇವು, ಹಾಗೆ ಹಸಿಮೆಣ್ಸಿಕಾಯಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬಕ್ಕೆ ಅಂತ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದೆರಡು ಟೊಮೊಟೊ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಆಲ್ರೆಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಓಕೆನಾ. ಹಾಗೆ ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಇವಾಗ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಆಯಿತಾ, ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ರೈಸ್ ಬಾತ್ ಎಲ್ಲ ಕುಕ್ಕರಲ್ಲಿ ಮಾಡ್ತೀರಾ, ಬಟ್ ನಾನು ಇವತ್ತು ಸ್ವಲ್ಪ ಪಾತ್ರೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆನೇ ಯೂಸ್ ಮಾಡಿದ್ದೀನಿ. ನೋಡ್ಬೋದು, ನಮ್ಮ ಮನೇಲಿ ರೈಸ್ ಬಾತು ಪಲಾವಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಸೊ ಹಾಗಾಗಿ ನಾನು ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಯಿತಾ, ನಿಮಗೆ ನೋಡ್ಕೊಳ್ಳಿ, ನೀವು ಎಣ್ಣೆ ಎಷ್ಟು ಯೂಸ್ ಮಾಡ್ತೀರಾ ಅಂತ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ ತೋರಿಸಿದ್ನಲ್ಲ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಹಾಗೆ ಚಕ್ರ ಮಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಹೋಲ್ ಸ್ಪೈಸಸ್. ಹಾಗೆ ಇದೇ ಟೈಮಲ್ಲಿ ನಾನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ 1-2 ಮೆಣಸಿನ್ಕಾಯಿ ಹಾಗೆ ಕೈಯಿಂದನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ. 2 ಮೆಣಸಿನ್ಕಾಯಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಚಿಟಪಟ ಅಂದ ತಕ್ಷಣ ಇವಾಗ ನಾನು ಈ ಕಡೆ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಟೊಮೊಟೊ ಆ್ಯಂಡ್ ಈರುಳ್ಳಿ, ಇವಾಗ ಈ ಟೈಮಲ್ಲಿ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಆಯಿತಾ, ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಓಕೆನಾ. ಚೆನ್ನಾಗಿ ಕೆಂಪಾಗೋವರೆಗೂ ಎಷ್ಟು ಹುರ್ಕೋತೀರೋ ಅಷ್ಟು ಟೇಸ್ಟ್ ಇರುತ್ತೆ ಈರುಳ್ಳಿ. ಹಾಗೆ ಇದೇ ಟೈಮಲ್ಲಿ ನಾನು ಚೆನ್ನಾಗಿ ಕೆಂಪಾಗಿದೆ ಅಲ್ವಾ ಈರುಳ್ಳಿ, ಹೆಚ್ಚಿಟ್ಕೊಂಡಿರುವಂಥ ಒಂದು 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೊಟೊನ ರುಬ್ಬಕ್ಕೂ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಎಲ್ಲ ರುಬ್ಕೊಂಡು ಹಾಕ್ಕೋಬೋದು ಟೊಮೊಟೊ, ಇಲ್ಲ ಅಂದರೆ ಈ ಥರ ನಾವು ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ಆಯಿತಾ, ಇದು 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅವರೆಕಾಳನ್ನು. ಓಕೆನಾ. ಇವಾಗ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆಗೇ ನಾವು 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಹಾಗೆ ಇವಾಗ ನಾವು ಉಪ್ಪು ಕೂಡ ಎಲ್ಲೂ ಯೂಸ್ ಮಾಡಿಲ್ಲ ಅಲ್ವಾ, ಸೊ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೋಡಿ, 1 ಟೀ ಸ್ಪೂನ್ ಅಂದ್ಕೊಳ್ಳಿ, 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರೋದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರೋವಂಥ 1 ಟೀ ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರು ಯೂಸ್ ಮಾಡಿದ್ದೀನಿ. ಹಾಗೆ ಖಾರಕ್ಕೆ ಅಂತ ನಾನು 3/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಯೂಸ್ ಮಾಡ್ಕೊಂಡಿದ್ದೀನಿ. ಆಯಿತಾ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವು ಕೂಡ ನೋಡ್ಬೋದು. ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾನು ಆಲ್ರೆಡಿ 1-2 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಆಯಿತಾ, ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೆ. ಇವಾಗ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ನೀರು ಹಾಕ್ತೇನೆ, 1 ನಿಮಿಷನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ, ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೆ ಆಲ್ರೆಡಿ. ಸೊ ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕುದಿ ಬಂದಾದಮೇಲೆ ನಾನು ಇಲ್ಲಿ ಅರ್ಧ ಹೋಳಷ್ಟು ಲಿಂಬೆಹಣ್ಣು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ ಲಿಂಬೆಹಣ್ಣು, ಇಲ್ಲ ಅಂದರೆ ಪರವಾಗಿಲ್ಲ. ಆಯಿತಾ, ನಾವು ಲಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಸ್ವಲ್ಪ ಉದುದ್ರಾಗುತ್ತೆ, ಸ್ಮೂತಾಗುತ್ತೆ ಅಂತ ಲಿಂಬೆಹಣ್ಣು ಯೂಸ್ ಮಾಡೋದು. ಸೊ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಆಯಿತಾ, ಸೊ ನಾನಿಲ್ಲಿ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡು ಹಾಗೆ 1 ಟೀ ಸ್ಪೂನಷ್ಟು ನಾನು ತುಪ್ಪ ಬಳಸ್ಕೊತಾ ಇದ್ದೀನಿ. ಓಕೆನಾ. ತುಪ್ಪ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಆಲ್ಮೋಸ್ಟು ನಾನು ಪಲಾವ್ ಆ್ಯಂಡ್ ಈ ಥರ ಬಾತೆಲ್ಲ ಮಾಡಿದಾಗ ನಾನು ತುಪ್ಪ ಬಳಸ್ತೀನಿ. ಓಕೆನಾ. ಸೊ ಹಾಗಾಗಿ ತುಪ್ಪ ಬಳಸ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯಿತು. ಎಷ್ಟು ಉದ್ರುದ್ರಾಗಿದೆ ಅನ್ನ ಅಂದರೆ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನಾನು ಮಾಡೋ ಸ್ಟೈಲಲ್ಲಿ ಒಂದ್ಸಲ ಮಾಡಿದರೆ ಅವರೆಕಾಳು ರೈಸ್ ಬಾತ್ ಸಕ್ಕ ಟೇಸ್ಟಾಗಿರುತ್ತೆ ಮಾತ್ರ. ಅಂದರೆ ಒಂದೇ ಥರ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾರು ಮಾಡಿ ತಿಂತಾನೆ ಇರ್ತೀವಲ್ಲ. ಸೊ ಈ ರೀತಿ ನಾವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮನೇಲಿರೋರು ಕೂಡ ತುಂಬ ಇಷ್ಟಪಟ್ಟು
ತಿಂತಾರೆ. ಸೊ ನೋಡಿ ಆಲ್ರೆಡಿ ನಾನು ಸರ್ವ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿ ನಾನು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಮತ್ತೆ ಹೊಸ ರೆಸಿಪಿಗೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್.